ನಮಸ್ತೆ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಸ್ಪೆಷಲ್ ಬಂದು ಉತ್ತರ ಕರ್ನಾಟಕದ ಫೇಮಸ್ ದಾವಣಗೆರೆ ಮಿರ್ಚಿ ಮಂಡಕ್ಕಿನ ಮಾಡ್ತಾಯಿದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೂಪರಾಗಿ ಬಂದಿದೆ, ನೀವು ಮನೇಲಿ ಟ್ರೈ ಮಾಡಿ. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಳ್ಳಿ. ತುಂಬ ಈಸಿ, ಬೇಗ ಕೂಡ ಆಗುತ್ತೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಸೂಪರಾಗಿರುತ್ತೆ. ಇದ್ರ ಜೊತೆ ಒಂದು ಮಿರ್ಚಿ ಬಜ್ಜಿ ಇದ್ಬಿಟ್ರೆ ಸೂಪರ್. ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೊಂಡ್ರಲ್ವ. ಈಗ ಇದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಕೋಬೇಕು. ಅದಕ್ಕೆ ಬಾಣಲಿಯನ್ನು ಇಟ್ಟು ಅದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಇಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧನ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಮತ್ತು ಅರ್ಧನ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಟೊಮೆಟೊ ಕೂಡ ಅಷ್ಟೇ, ದೊಡ್ಡ ಸೈಜ್ ಟೊಮೆಟೊದಲ್ಲಿ ಅರ್ಧ ಟೊಮೆಟೊನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಎತ್ತಿಟ್ಕೊಂಡಿದ್ದೀನಿ. ಈಗ ಟೊಮೆಟೊ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಅದಕ್ಕೆ ಅರಿಶಿನ, ಖಾರದ ಪುಡಿನ ನೋಡ್ಕೊಂಡು ಹಾಕ್ಕೊಳ್ಳಿ. ಫಸ್ಟ್ ನಾವು ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀವಿ. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಈಗ ಹುಣಸೆಹಣ್ಣಿನ ರಸ ಎತ್ತಿಟ್ಕೊಂಡಿದ್ದೆ, ಅದನ್ನು ಒಂದು ಚಿಕ್ಕ ಉಂಡೆಯಷ್ಟು ಆ ಹುಣಸೆಹಣ್ಣಿನ ರಸ ಹಾಗೆ ಸ್ವಲ್ಪ ಬೆಲ್ಲ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಚೆನ್ನಾಗಿ ಕರಗಬೇಕು. ಕರಗಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೀವು ಇಲ್ಲಿ ಒಂದ್ಸಲಿ ಉಪ್ಪು ಹಾಕ್ಕೋಬೇಕು. ಮತ್ತು ನಾವು ಕಡಲೆಪುರಿನೆಲ್ಲ ಮಿಕ್ಸ್ ಮಾಡುವಾಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಗೊಜ್ಜು ರೆಡಿಯಾಗಿದೆ ಮಿರ್ಚಿ ಮಂಡಕ್ಕಿ ಮಾಡೋದಕ್ಕೆ. ಈಗ ಇಲ್ಲಿ ಸಪ್ಪೆ ಕಡಲೆಪುರಿನ ತೊಗೊಂಡಿದ್ದೀನಿ. ಅದನ್ನು ಒಂದು ದೊಡ್ಡ ಪಾತ್ರೆ ಥರ ಇರುತ್ತಲ್ಲ, ನಾವು ಮಿಕ್ಸ್ ಮಾಡೋಕ್ಕೆ ಚೆನ್ನಾಗಿರಬೇಕು ಆ ಥರ ಪಾತ್ರೆಯಲ್ಲಿ ಕಡಲೆಪುರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಈಗ ನಾವು ಮಾಡಿಟ್ಟಂಥ ಗೊಜ್ಜು ಹಾಗೆ ಅರ್ಧದ ಈರುಳ್ಳಿ ಮತ್ತು ಟೊಮೆಟೊನ ಹಸಿ ಎತ್ತಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಸೌತೆಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಯೂಶ್ವಲಿ ಸೌತೆಕಾಯಿ ಹಾಕೋಲ್ಲ, ನನಗೆ ಇಷ್ಟ ಅಂತ ನಾನು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇದನ್ನು ಸ್ಕಿಪ್ ಮಾಡಿ. ಈಗ ಇದು ಮೇನ್ ರೆಸಿಪಿಗೆ ತುಂಬ ಇಂಪಾರ್ಟೆಂಟ್ ಅಂದರೆ ಈ ಕಡಲೆ ಹಿಟ್ಟು ಪುಡಿ ಹಾಕೋದು ಬೇಡ. ಕಡಲೆ ಪಪ್ಪನ್ನ ಸ್ವಲ್ಪ ರೋಸ್ಟ್ ಚೆನ್ನಾಗಿರುತ್ತಲ್ವ, ಅದನ್ನು ಪುಡಿ ಮಾಡಿಕೊಂಡು ಎತ್ತಿಟ್ಕೊಂಡು ಹಾಕ್ಕೋಬೇಕು. ತುಂಬ ಇಂಪಾರ್ಟೆಂಟು ಈ ಡಿಶ್ಗೆ. ಅದೇ ಟೇಸ್ಟನ್ನು ಜಾಸ್ತಿ ಮಾಡೋದು. ನೋಡಿ, ಎಲ್ಲ ಮಿಕ್ಸ್ ಆದಮೇಲೆ ಮೇಲೆ ಸ್ವಲ್ಪ ಚೂಚೋನ ಹಾಕಿ, ನೀವು ಸೇವಿದ್ರೆ ಸೇವ್ ಚೂಚ ಏನಾದರೂ ಇದ್ದರೆ ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫುಲ್ ಡಿಶ್ ರೆಡಿ ಇದೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನಾವು ಟ್ರೈ ಮಾಡಿದ್ದನ್ನ ಬಜ್ಜಿ ಮಾಡಿರಲಿಲ್ಲ, ಔಟ್ಸೈಡಿಂದ ತಂದಿದ್ವಿ. ಬಜ್ಜಿ ಜೊತೆ ಮಿರ್ಚಿ ಮಂಡಕ್ಕಿ ಸೂಪರಾಗಿತ್ತು. ಈ ಟೈಮಲ್ಲಿ ಮಕ್ಕಳಿಗೆಲ್ಲ ಸ್ನ್ಯಾಕ್ಸ್ ಕೇಳ್ತಿರ್ತಾರೆ, ಈ ಥರ ಮನೆಯಲ್ಲೇ ಮಾಡಿಕೊಡಿ, ಸೂಪರಾಗಿರುತ್ತೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.